இதுக்கு மேல சத்தியமா பேச முடியாது. உணர்வும் இந்த சூழலும் குரலை உயர்த்த முடியாத நிலைக்கு என்னை ஆளாக்கி இருக்கிறது. கட்சி அதுக்கெல்லாம் அப்பாற்பட்ட உறவு எங்களுடையது. கலைத்துறையில் ஒரு கடைக்குட்டி, நான் மூத்தவர், இப்படித்தான் பழகிட்டு இருந்தோம். நாட்டுக்கு ஒரு தலைவராக அவரை இழந்தது போக தனிப்பட்ட முறையில் ஒரு பெரியவரை, குடும்பத்தின் தலைவரை இழந்த ஒரு உணர்வு எனக்கு இருக்கிறது. கலைத்துறைக்கு அவர் பணி செய்வதை குறைத்துக் கொண்டாலும் நிறுத்திக் கொண்டாலும் அந்த ரீங்காரம் இன்று வரை எங்கள் துறையில் ஒலித்துக் கொண்டிருக்கிறது. அதற்கு நன்றி சொல்லும் ஆயிரம் நடிகர்களில் நானும் அந்த தமிழை பற்றி மேலே ஏறி வந்தவர்கள் அவரை வணங்க வந்திருக்கிறோம். என்றும் இந்த வணக்கம் மரியாதை தொடரும். நான் ஏற்கனவே ಮೇಡಮ್ ಟ್ವಿಟ್ಟರ್ನಲ್ಲಿ ಕಮಲ್ ಹಾಸನ್ ಇವತ್ತು ಬೆಳಿಗ್ಗೆನೆ ಕರುಣಾನಿಧಿ ಅವರ ಅಂತ್ಯ ಸಂಸ್ಕಾರ ಮರೀನಾ ಬೀಚ್ನಲ್ಲೇ ಆಗಬೇಕು ಅಂತ ಹೇಳಿದ್ರು. ಈಗ ಅವರು ಮಾತನಾಡ್ತಾ ಇದ್ದು ಏನು, ನೀವೇ ಇವಾಗ ನಮಗೆ ಭಾಷಾನುವಾದ ಮಾಡಬೇಕು. ಅವರು ಅಂದ್ರೆ ಈ ತಮ್ಮ ಮನೆಯಲ್ಲಿ ಒಬ್ಬ ಹಿರಿಯರು, ಒಂದು ದೊಡ್ಡ ತಂದೆ ಸ್ಥಾನದಲ್ಲಿದ್ದವರು ತೀರ್ಕೊಂಡ ಆ ಫೀಲ್ ಆಗ್ತಾ ಇದೆ. ಇದು ಕಲಾಕ್ಷೇತ್ರದಲ್ಲಿ ನಾನು ಬಂದು ಕೊನೆಯ ಮರಿ, ಅವರು ಹಿರಿಯ ಮೇರು ಇದು. ಅದು ಮಾತನಾಡಲಿಕ್ಕೆ ಭಾವನಾ ನನಗೆ ಮಾತು ಬರ್ತಾ ಇಲ್ಲ, ನನ್ನ ವಾಯ್ಸ್ ರೈಸ್ ಮಾಡಿ ಹೇಳಕ್ಕೂ ಆಗ್ತಾ ಇಲ್ಲ. ಅಷ್ಟು ದುಃಖ ಆಗ್ತಾ ಇದೆ. ನನ್ನ ಅನಿಸಿಕೆ ಇದು, ನೀವೇನು ಹೇಳ್ತೀರಾ ಗೊತ್ತಿಲ್ಲ. ಕರುಣಾನಿಧಿ ಅವರು ಜನರಿಗೆ ಅಷ್ಟೊಂದು ಹತ್ತಿರವಾಗೋದಕ್ಕೆ, ಅಷ್ಟೊಂದು ಜನಾನುರಾಗವನ್ನ ಪಡ್ಕೊಳ್ಳೋದಕ್ಕೆ ಅವರ ಸಾಹಿತ್ಯನೂ ಒಂದು ಕಾರಣ ಆಯ್ತು ಅಂತ. 100%. ಯಾಕೆಂದ್ರೆ ಉತ್ಕೃಷ್ಟ ಬರಹಗಾರರು ಅವರು. ಆ ಬರಹವನ್ನೇ ಅವರು ಮಾತುಗಳ ಮುಖಾಂತರ, ಯಾಕೆಂದ್ರೆ ಅವರ ಭಾಷಣ ಅಂತಂದ್ರೆ ಅದ್ಭುತವಾಗಿರ್ತಾ ಇತ್ತಂತೆ, ವೆಪನ್ ಇರ್ತಿಂತ, ಕ್ರಾಂತಿಕಾರಿ ಭಾಷಣಗಳು ಅಂತ ಹೇಳ್ತಾ ಇದ್ರು. ಹಾಗಾಗಿ ಜನಗಳಿಗೆ ಅವ್ರು ಅಷ್ಟು ಹತ್ತಿರ ಆದ್ರ ಅಂತ. ಅದು ಮಾತ್ರ ಅಲ್ಲ, ಅವ್ರಿಗೆ ನಿಜವಾದ 10 ತಲೆ ರಾವಣ ನೋಡಿದ್ವೋ ಇಲ್ವೋ ನಮಗ್ ಗೊತ್ತಿಲ್ಲ, ಆದ್ರೆ ಇವ್ರು ನಿಜವಾದ 10 ತಲೆಯ ರಾವಣ. ಅವರು ನಾನು ರಾವಣನ ಮೊಮ್ಮಗ ಅಂತ ಹೇಳ್ಕೊಳ್ಳೋರು. ನಾನು ನನ್ನ ಮುತ್ತಾತ ರಾವಣ ಅಂತ ಹೇಳೋರು ಅವರು. ಅಂದ್ರೆ ಅವರು ಸಾಹಿತ್ಯ ರಾಜಕೀಯ ಇಟ್ಕೊಂಡು ರಾಜಕೀಯಕ್ಕೆ ಬರ್ತಾರೆ. ಅವ್ರದ್ದು ಫಸ್ಟ್ ಫೇಸ್ ಸಾಹಿತ್ಯನೇ, ಸಾಹಿತ್ಯ ಸಿನಿಮಾ. ಈ ಸ್ಕ್ರೀನ್ ಪ್ಲೇ ರೈಟರ್. 28ನೇ ವಯಸ್ಸಲ್ಲಿ ಪೂಂಬುಗಾರ ಮಾಡ್ತಾರೆ, ಅಂದ್ರೆ ಸಿಲಪದಿಗಾರಂ ಅಂತ ನಾವು ಹೇಳ್ತೀವಲ್ಲ, ಅದನ್ನ ಅವಾಗ 82 ವಯಸ್ಸಿನ ಒಂದು ಅನುಭವದ ಮಾತುಗಳು ಅದರಲ್ಲಿ ಇರುತ್ತೆ. 28 ವಯಸ್ಸಲ್ಲಿ. ಇವರ 82 ವಯಸ್ಸಲ್ಲಿ ಇಳಂಜರ್ ಅಂತ ಮೂವಿ ಮಾಡ್ತಾರೆ. ಅಂದ್ರೆ ಯಾವ ವಯಸ್ಸಿಗೂ, ಯಾವ ಸ್ಥಿತಿಗೂ, ಯಾವ ಕಾಲಕ್ಕೂ, ಯಾರೊಂದಿಗೂ ಅವರು ರಾಜಕೀಯ ಇದು ಸೇಲ್ ಮಾಡ್ಕೊಂಡು ಹೋಗಕ್ಕಾಗುತ್ತೆ ಅವ್ರಿಗೆ ಒಂದು. ಇನ್ನೊಂದು, ಅವ್ರಿಗೆ ಎಲ್ಲದಕ್ಕಿಂತ ಅವ್ರಿಗೆ ಯಾವಾಗ್ಲೂ ತನ್ನನ್ನು ಪತ್ರಿಕಾ ಇದು ಜರ್ನಲಿಸ್ಟ್ ಅಂತ ಕರ್ಕೊಳ್ಳೋದ್ರಲ್ಲಿ ಹೆಮ್ಮೆ ಜಾಸ್ತಿ. ಯಾಕಂದ್ರೆ ಅವರು ಮುರಸಲಿ ಪತ್ರಿಕೆ ನೋಡಿ, ಅವರ ಸಾರ್ವಜನಿಕ ಬದುಕಿಗೆ 80 ವಯಸ್ಸು, ಅವರಿಗೆ ಒಂದು ಪಕ್ಷದ ನಾಯಕನಾಗಿ 50 ವಯಸ್ಸು. ಒಬ್ಬ ಪಕ್ಷಕ್ಕೆ ಔರಂಗಜೀಬ್ ರಾಜನಾಗಿದ್ದು 48 ವರ್ಷನೇ ರೂಲ್ ಮಾಡಿದ್ದು. ಇವರು ಅದಕ್ಕಿಂತ ಜಾಸ್ತಿ 50 ವರ್ಷ ಒಂದು ಪಕ್ಷದಲ್ಲಿ. ಯಾಕಂದ್ರೆ ನೋಡಿ ಮೇಡಮ್, ಡಿಎಂಕೆ ಸಲ್ಲಿಸಿರುವಂತಹ ಅರ್ಜಿಯೇ ಕಾನೂನು ಬಾಹಿರ ಅಂತ ಸರ್ಕಾರದ ಪರ ವಕೀಲರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. 7 ಅಂಶಗಳನ್ನ ಉಲ್ಲೇಖಿಸಿ ರಾಜ್ಯ ಸರ್ಕಾರ ವಾದ ಮಂಡನೆಯನ್ನ ಮಾಡ್ತಾ ಇದೆ. 7 ಅಂಶಗಳನ್ನ ನ್ಯಾಯಮೂರ್ತಿಗಳು ಗಮನ ಹರಿಸಬೇಕು. ಒಂದು, ಡಿಎಂಕೆ ಸಲ್ಲಿಸಿರುವಂತಹ ಅರ್ಜಿಯೇ ಕಾನೂನು ಬಾಹಿರ ಅಂತಕ್ಕಂಥದ್ದು ಒಂದು ವಾದವಾದರೆ, ಆರ್ಟಿಕಲ್ 14 ಅನ್ನ ಇಲ್ಲಿ ಪ್ರಸ್ತಾಪಿಸಿರುವುದು ತಪ್ಪು. ಆರ್ಟಿಕಲ್ 14 ತರಲೇಬಾರದು. ಯಾಕೆಂದ್ರೆ ಗಾಂಧಿ ಸ್ಮಾರಕಕ್ಕೆ ಡಿಎಂಕೆ ಅವಮಾನ ಮಾಡ್ತಾ ಇದೆ. ಗಾಂಧಿ ಸ್ಮಾರಕ ನಮ್ಮ ಆಯ್ಕೆ ಅಲ್ಲ ಅಂತ ಡಿಎಂಕೆ ಹೇಳಿತ್ತು. ಶಿಷ್ಟಾಚಾರದ ನಿಬಂಧನೆಗಳಲ್ಲಿ ಮಾಜಿ ಸಿಎಂಗೆ ಅವಕಾಶವಿಲ್ಲ. ಸುಖಾಸುಮ್ಮನೆ ಪಕ್ಷಪಾತದ ಆರೋಪವನ್ನ ಡಿಎಂಕೆ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ. ಸಾವಿನಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆದರೆ ಡಿಎಂಕೆಯ ಅರ್ಜಿಯೇ ತಪ್ಪಾಗಿದೆ. ಯಾವುದೇ ಕಾರಣಕ್ಕೂ ಮರೀನಾ ಬೀಚ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಕೊಡೋದಕ್ಕಾಗೋದಿಲ್ಲ. ಗಾಂಧಿ ಮಂಟಪದ ಬಳಿ ಕೊಡ್ತೀವಿ ಅಂತ ನಾವು ಹೇಳಿದ್ರು ಕೂಡ ಗಾಂಧಿ ಮಂಟಪ ನಮಗೆ ಬೇಡ ಅಂತ ಡಿಎಂಕೆ ಹೇಳ್ತಾ ಇರೋದು ಗಾಂಧೀಜಿ ಅವರಿಗೆ ಮಾಡ್ತಾ ಇರತಕ್ಕಂಥ ಅವಮಾನ ಅನ್ನೋ ರೀತಿಯಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು.